ವೆಲ್ಕಮ್ ಬ್ಯಾಕ್ ಟು ಡೇ 3 ಆಫ್ ಇಂಡಿಯನ್ ಕೆಟಲ್ ಶೋ. ಬೆಳಗಿನದು ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಮಾಡಿ ರೆಡಿಯಾಗಿ ಹಸಿರು ಶಾಲ್ ಹಾಕೊಂಡು ನಾವು ಹೊಟ್ಟಿದೆ ಶೋ ಕಡೆಗೆ. ತುಂಬಾ ಜನ ಗೊತ್ತಿರಲ್ಲ ಹಸಿರು ಶಾಲ್ ಅಂದ್ರೆ ಏನು ಅಂತ. ಹಸಿರು ಶಾಲ್ ಬಂದು ನಮ್ಮ ರೈತರ ಸಂಕೇತ. ಇವತ್ತು ಬರ್ತಿರೋ ರಿಜಿಸ್ಟ್ರೇಷನ್ ಮಾಡಕ್ ನಿಂತಿದ್ದಾರೆ. ನಮ್ದು ಆಲ್ರೆಡಿ ರಿಜಿಸ್ಟ್ರೇಷನ್ ಆಗಿದೆ. ಸೊ ನಾವು ಡೈರೆಕ್ಟ್ ಆಗಿ ಹೋಗ್ಬೋದು. ಕಳೆದ ರೀಲ್ ನಿಮಗೆ ಬರೀ ಕಾಂಕ್ರೀಟ್ ದನಗಳು ತೋರಿಸಿದೆ. ಇವತ್ತು ನಿಮಗೆ ಗಿರ್ ದನಗಳು ತೋರಿಸ್ತೀನಿ. ನಮ್ಮ ಜನರು ಹೆಚ್ಚಿನ ಹಾಲುಗೋಸ್ಕರ HF ಜರ್ಸಿಯಿಂದ ಬಿದ್ದಿದ್ದಾರೆ. ನಮ್ಮ ದೇಸಿ ಗೋಗಳ ಮಹತ್ವ ಗೊತ್ತಿಲ್ಲ. ನಮ್ಮವ್ರು ನಾವೇ ತಿಳ್ಕೊಳ್ಳೋದು. ಆಚೆಯಿಂದ ಜನ ಬಂದು ಹೇಳಿದಾಗ ಗೊತ್ತಾಗದಿರೋ ಮಹತ್ವ ಎಲ್ಲ. ಇವಾಗ ನೋಡಿ ಬ್ರೆಸಿಲಿಯನ್ಸ್ ಎಲ್ಲ ಆವಾಗಿನ ಕಾಲದಲ್ಲೇ ಬಂದು ಗಿರ್ನ ತಗೊಂಡೋಗಿ ಅವ್ರು ಯಾವ ತರ ಡೆವಲಪ್ ಮಾಡ್ಕೊಂಡಿದ್ದಾರೆ ಅಂತ. ಇವಾಗ ಸ್ವಲ್ಪ ಕಾಯಿಲೆ ಕಸಲ ಜಾಸ್ತಿ ಆಗಿರೋದಕ್ಕೆ BP ಶುಗರ್ ಎಲ್ಲ ಬರ್ತಿರೋದಕ್ಕೆ ನಮ್ಮಲ್ಲಿ ಸ್ವಲ್ಪ ಜನಕ್ಕೆ ಈಗ ಅರಿವಾಗ್ತಿದೆ ದೇಸಿ ಗೋಗಳ ಮಹತ್ವ ಏನು ಅಂತ. ದೇಸಿ ಗೋಗಳ ಹಾಲು ಎಷ್ಟು ಶ್ರೇಷ್ಠ ಅಂತ. ನಮ್ಮಲ್ಲಿ ಜಾತ್ರೆ ಕಟ್ಟಿ ಕಮಿಟಿ ಸೆಲೆಕ್ಷನ್ ಮಾಡಿ ಎಲ್ಲ ಪ್ರೈಸ್ ಕೊಡ್ತಾರಲ್ಲ, ಅದೇ ತರ ಇಲ್ಲೂ ದೊಡ್ಡದಾಗಿ ಶೋ ಮಾಡಿ ಡಿಸ್ಪ್ಲೇ ಮಾಡಿ ಸೆಲೆಕ್ಷನ್ ಮಾಡಿ ಪ್ರೈಸ್ ಕೊಡ್ತಾರೆ. ಇವತ್ತು ಸಂಡೇ ಆಗಿರೋದು ತುಂಬಾ ಜನ ಬಂದಿದ್ದಾರೆ. ನಮ್ಮ ಇಬ್ರು ಗೋಪಾಲಕರು ನೋಡಿ ಎಲ್ಲಿ ಸಿಕ್ಕರು ದನಗಳು ಮಾತಾಡ್ಸ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ. ನಮ್ಮ MVM ಮಲೇಶಣ್ಣ ಕೂಡ ಅವ್ರ ಫಾರ್ಮ್ ಅಲ್ಲಿ ತುಂಬಾ ರಾಸ್ಗಳು ಸಾಕಿದ್ದಾರೆ. ಇವ್ರ ಫಾರ್ಮ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ತರ ವೆರೈಟೀಸ್ ಇದೆ. ಇಲ್ಲಿ ಬಂದು ಬ್ರೀಡಿಂಗ್ ಇಂಪ್ರೂವ್ ಮಾಡಕ್ಕೆ ಸ್ವಲ್ಪ ನಾಲೆಡ್ಜ್ ತೊಗೊಳಕ್ಕೆ ಬಂದಿರೋದು. ಈ ಬುಲ್ನ ಬ್ರೆಜಿಲ್ ಇಷ್ಟಪಟ್ಟು ಕೇಳ್ತಿದಾರಂತೆ. ಮೂಗುಗ್ ಬೇರೆ ರಿಂಗ್ ಹಾಕೊಂಡು ನಿಂತು ನೋಡಿ. ದೇಸಿ ಗೋಗಳಲ್ಲಿ ಹಾಲ್ ಕಮ್ಮಿ ಇನ್ಕಮ್ ಇಲ್ಲ ಅನ್ನೋರ್ಗೆ ಈ ಮಾತು ನೋಡಿ. ಇಲ್ಲಿ ಕಾಣ್ತಿರೋದ್ರಲ್ಲಿ ಸಗಣಿಯಿಂದ ಉತ್ಪನ್ನಗಳು ಮಾಡೋ ಮಿಷಿನ್ ನೋಡಿ. ಈ ತರ ಸಗಣಿಯಿಂದ ಎಷ್ಟೊಂದು ಮೌಲ್ಯ ಹೊರಗಡೆ ಮಾಡ್ಕೋಬಹುದು. ಯಾವ ಶೇಪ್ ಗಳು ಬೇಕಾದ್ರೆ ಈ ತರ ಎಲ್ಲ ಮಾಡ್ಕೋಬಹುದು ಸಗಣಿಯಿಂದ. ನೋಡಿ ಇವಾಗ ಒಂದು ಪ್ರಾಡಕ್ಟ್ ತೋರಿಸ್ತೀನಿ. ಸೋಪ್ ಮಾಡ್ತಾರೆ ಸಗಣಿಯಿಂದ. ನೋಡಿ 2 ಸೆಕೆಂಡ್ ಅಲ್ಲಿ ಯಾವ ತರ ತಯಾರು ಮಾಡೋದು ಈ ಸೋಪ್ ನ ಅಂತ. ಇವಾಗ ಬಂದು ಟಾಪ್ ಕಡೆ ಹಲ್ಲಿನ ಗಿರ್ ಹೊರಿಗಳ ಶೋ ನಡೀತಿದೆ. ಒಂದು ಕಡೆ ಎಲ್ಲಾ ದನಗಳು ನೋಡಿ ತಿರ್ಗಾಡ್ಕೊಂಡು ಅಷ್ಟು ಮಾತಾಡ್ಕೊಂಡು ಇನ್ಫಾರ್ಮೇಶನ್ ತಗೊಂಡು ಈ ದನಗಳನ್ನ ನೋಡ್ಕೊಂಡು ಬಿಟ್ಟು ಹೋಗಕ್ ಮನ್ಸಿಲ್ಲ. ಬಟ್ ಆದ್ರೂ ಫ್ಲೈಟ್ ಟೈಮ್ ಆಯ್ತು ಅಂತ ಏರ್ಪೋರ್ಟ್ ಕಡೆ ಹೋಗಿ ಬೋರ್ಡಿಂಗ್ ಪಾಸ್ ಕಲೆಕ್ಟ್ ಮಾಡ್ಕೊಂಡು ಬೆಂಗಳೂರು ಕಡೆ ಬಂದ್ವಿ. ಇವತ್ತಿನ ಕತೆ ಇಷ್ಟೇ.